ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನೋದ್ ಅಂತ. ನಾನೊಬ್ಬ ಅನಸ್ಥೀಸಿಯಾ ಸ್ಪೆಷಲಿಸ್ಟು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಅನಸ್ಥೀಸಿಯಾ ಅಂದರೆ ಏನು? ಅನಸ್ಥೀಸಿಯಾ ಅಂದರೆ ಅದೊಂದು ಶಾಸ್ತ್ರ. ಅದರಲ್ಲಿ ನಾವು ಯಾವ ಪೇಷಂಟ್ಸ್ಗೆ ಆಪ್ರೇಷನ್ ಆಗಬೇಕಾಗಿದೆಯೋ ಅಂಥವ್ರಿಗೆ ಮೆಡಿಸಿನ್ಸ್ ಕೊಟ್ಟು ಅವ್ರಿಗೆ ನೋವು ಆಗದೇ ಇರೋವಂಥ ಪರಿಸ್ಥಿತಿ ತರ್ತೀವಿ. ಹಾಗೂ ಅವ್ರ ಪ್ರಜ್ಞೆ ತಪ್ಪಿಸೋ ಅಂಥ ಪರಿಸ್ಥಿತಿ ತಂದು ಅವ್ರಿಗೆ ಏನು ಗೊತ್ತಾಗದೇ ಇರೋ ಅಂಥ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡ್ತೀವಿ. ಪೇಷಂಟ್ಸ್ಗೆ ಯಾರಿಗೂ ಯಾವ ಥರದ್ದು ನೋವು ಆಗಲ್ಲ, ಅವ್ರಿಗೆ ಎಷ್ಟೋ ಸತಿ ಏನಾಗ್ತಿದೆ ಅಂತಲೂ ಗೊತ್ತಾಗಲ್ಲ. ಈ ಅನಸ್ಥೀಸಿಯಾ ಡೆವಲಪ್ ಆಗಿದ್ದು 1856 ಇಸ್ವಿನಲ್ಲಿ. ಆವಾಗ ಈ ಥರನೋ ಒಂದು ಮೆಡಿಸಿನ್ ಕಂಡುಹಿಡಿದ್ರು. ಅದಾದಮೇಲಿಂದ ಗ್ರ್ಯಾಜುವಲ್ಲಾಗಿ ಅದು ಡೆವಲಪ್ ಆಗ್ತಾ ಬರ್ತಾ ಇದೆ. ಇವಾಗ ತುಂಬ ಸ್ಪೆಸಿಫಿಕ್ಕಾಗಿ ಪ್ರಿಸೈಸಾಗಿ ಅನಸ್ಥೀಸಿಯಾ ಕೊಡುವಂಥ ಇದು ಟೆಕ್ನಾಲಜಿ ನಮ್ಮಲ್ಲಿದೆ. ಅನಸ್ಥೀಸಿಯಾ ಅಂದರೆ ಎಕ್ಸಾಕ್ಟಾಗಿ ಏನು? ಅನಸ್ಥೀಸಿಯಾ ಅಂದರೆ ಅದು ಒಂದು ಟೆಂಪ್ರರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಸಿಂಪಲಾಗಿ ಹೇಳ್ಬೋದು. ಟೆಂಪ್ರರಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅದು ಕಂಪ್ಲೀಟ್ ಬಾಡಿ ಆದರೂ ಇರ್ಬೋದು, ಅಥವಾ ಬಾಡಿನಲ್ಲಿ ಒಂದು ಅರ್ಧ ಭಾಗ ಆದರೂ ಇರ್ಬೋದು, ಅಥವಾ ಯಾವುದೇ ಒಂದು ಅಂಗ ಆದರೂ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಇರೋ ಚಾನ್ಸಸ್ ಇರುತ್ತೆ. ಇದನ್ನು ಯಾರು ಅನಸ್ಥೀಸಿಯಾ ಕೊಡ್ಬೋದು? ಎಲ್ಲ ಡಾಕ್ಟರ್ಸು ಕೊಡೋ ಹಾಗಿಲ್ಲ. ಅನಸ್ಥೀಸಿಯಾ ಅನ್ನೋ ಸ್ಪೆಷಾಲಿಟಿನಲ್ಲಿ ಓದ್ದವರು, ಅದರಲ್ಲೇ ಸ್ಪೆಷಲೈಸ್ ಮಾಡಿರೋವಂಥವ್ರು ಮಾತ್ರ ಈ ಮೆಡಿಸಿನ್ಸ್ ಅಡ್ಮಿನಿಸ್ಟರ್ ಮಾಡಿ ಅನಸ್ಥೀಸಿಯಾ ಕೊಡ್ಬೋದು. ಇವಾಗ ಅನಸ್ಥೀಸಿಯಾನಲ್ಲಿ ಬೇರೆ ಬೇರೆ ವಿಧವಾದ ಅನಸ್ಥೀಸಿಯಾಗಳಿದೆ. ಅದು ಯಾವುದ್ಯಾವುದು ಅನ್ನೋದು ನಾವು ಸ್ವಲ್ಪ ನೋಡೋಣ. ಮೊದಲನೆಯದು ಜನರಲ್ ಅನಸ್ಥೀಸಿಯಾ ಅಂತ ಹೇಳ್ತೀವಿ. ಜನರಲ್ ಅನಸ್ಥೀಸಿಯಾ ಅಂದರೆ ಇದರಲ್ಲಿ ಪೇಷಂಟ್ನ ಪೂರ್ತಿ ಅನ್ಕಾನ್ಷಿಯಸ್ ಮಾಡಿ ಅವ್ರಿಗೆ ಯಾವ ಥರದ್ದು ಏನು ಗೊತ್ತಾಗದಿರೋ ಅಂಥರ ಅನ್ಕಾನ್ಷಿಯಸ್ ಮಾಡಿಬಿಟ್ಟು ಅವ್ರ ಮೇಲೆ ಆಪ್ರೇಷನ್ ಮಾಡೋದು. ಈ ಜನರಲ್ ಅನಸ್ಥೀಸಿಯಾ ಕೊಟ್ಟಾಗ ಪೇಷಂಟ್ ಉಸಿರಾಟನೂ ನಿಂತು ಹೋಗುತ್ತೆ. ಸೊ ಅವ್ರು ಉಸಿರಾಡೋದಕ್ಕೆ ಗಂಟಲಲ್ಲಿ ಒಂದು ಟ್ಯೂಬ್ ಹಾಕಿ ಅವ್ರನ್ನ ಅನಸ್ಥೀಸಿಯಾ ಮೆಷಿನ್ ಅಂತ ಒಂದು ಸಪ್ರೇಟ್ ಮೆಷಿನ್ ಇರುತ್ತೆ. ಅದರಲ್ಲಿ ಒಂದು ವೆಂಟಿಲೇಟರ್ ಅನ್ನೋದು ಇರುತ್ತೆ. ಸೊ ಆ ಗಂಟಲಲ್ಲಿ ಟ್ಯೂಬ್ ಹಾಕ್ಬಿಟ್ಟು ಪೇಷಂಟ್ನ ವೆಂಟಿಲೇಟರ್ ಕನೆಕ್ಟ್ ಮಾಡಿಬಿಟ್ಟು ಆ ವೆಂಟಿಲೇಟರನ್ನೇ ಲಂಗ್ಸ್ ಒಳಗಡೆ ಗಾಳಿ ಪುಷ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಸಪ್ರೇಟ್ ಮೆಡಿಕೇಷನ್ಸ್ ಎಲ್ಲ ಇರುತ್ತೆ. ಅದನ್ನು ನಾವು ಅಡ್ಮಿನಿಸ್ಟರ್ ಮಾಡಿ ಈ ಪೇಷಂಟ್ನ ವೆಂಟಿಲೇಟರ್ ಮೇಲೆ ಹಾಕ್ಬಿಟ್ಟು ಆಪ್ರೇಷನ್ ಆಗುವಂಥವ್ರಿಗೂ ವೆಂಟಿಲೇಟರ್ ಮೇಲೆ ಇರ್ತಾರೆ ಪೇಷಂಟು. ಹಾಗೆ ನಾವು ಬೇರೆ ಡ್ರಗ್ಸ್ ಕೊಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ. ಪೇಷಂಟ್ ರಿಲ್ಯಾಕ್ಸ್ ಆಗೋಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ನೋವು ಆಗದೇ ಇರೋ ಅಂಥದ್ದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಹಾಗೂ ಆ ಅನಸ್ಥೀಸಿಯಾ ಸ್ಟೇಟ್ನ ಮೇಂಟೈನ್ ಮಾಡೋಕ್ಕೆ, ಆಪ್ರೇಷನ್ ಆಗೋವರೆಗೂ ಮೇಂಟೈನ್ ಮಾಡೋಕ್ಕೆ ಬೇರೆ ಬೇರೆ ಥರ ಗ್ಯಾಸಸ್ ಕೊಡ್ತೀವಿ. ಸೊ ಇದೆಲ್ಲ ಕೊಟ್ಟು ಆಪ್ರೇಷನ್ ನಂತರ ಇದೆಲ್ಲ ನಿಲ್ಲಿಸಿದ ಮೇಲೆ ಪೇಷಂಟ್ ನಾರ್ಮಲಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ಹಾಗೂ ಪ್ರಜ್ಞೆ ಒಂದು 5-10 ನಿಮಿಷದಲ್ಲಿ ವಾಪಸ್ ಬರುತ್ತೆ. ಇದನ್ನು ನಾವು ಜನರಲ್ ಅನಸ್ಥೀಸಿಯಾ ಅಂತ ಕರಿತೀವಿ. ಇನ್ನೊಂದು ವಿಧವಾದ ಅನಸ್ಥೀಸಿಯಾ ಏನು ಅಂದರೆ ರೀಜನಲ್ ಅನಸ್ಥೀಸಿಯಾ ಅಂತ ಕರಿತೀವಿ. ರೀಜನಲ್ ಅನಸ್ಥೀಸಿಯಾ ಅಂದರೆ ಯಾವುದೇ ಒಂದು ಭಾಗ, ದೇಹದ ಒಂದು ಭಾಗಕ್ಕೆ ಅನಸ್ಥೀಸಿಯಾ ಕೊಡ್ತೀವಿ. ಇದರಲ್ಲಿ ಸ್ಪೈನಲ್ ಅನಸ್ಥೀಸಿಯಾ ಅಂತ ಇರುತ್ತೆ, ಎಪಿಡ್ಯೂರಲ್ ಅನಸ್ಥೀಸಿಯಾ ಅಂತ ಇರುತ್ತೆ, ಲೋಕಲ್ ಅನಸ್ಥೀಸಿಯಾ ಅಂತ ಇರುತ್ತೆ, ನರ್ವ್ ಬ್ಲಾಕ್ಸ್ ಅಂತ ಇರುತ್ತೆ. ಸ್ಪೈನಲ್ ಅನಸ್ಥೀಸಿಯಾ ಅಥವಾ ಎಪಿಡ್ಯೂರಲ್ ಅನಸ್ಥೀಸಿಯಾನಲ್ಲಿ ಬೆನ್ನಲ್ಲಿ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು ದೇಹದ ಕೆಳಗಿನ ಭಾಗ ಪೂರ್ತಿ ಬೆಂಡ್ ಆಗುವಂಥರ ಅನಸ್ಥೀಸಿಯಾ ಕೊಡ್ತೀವಿ. ಇದು ನಾರ್ಮಲ್ಲಾಗಿ ಯಾವ ಆಪ್ರೇಷನ್ ದೇಹದ ಕೆಳಗಿನ ಭಾಗ, ಹೊಟ್ಟೆ ಅಥವಾ ಕಾಲುಗಳು ಅಂಥ ಆಪ್ರೇಷನ್ ಮಾಡಬೇಕಾದಾಗ ಈ ಅನಸ್ಥೀಸಿಯಾ ನಾರ್ಮಲಾಗಿ ಯೂಸ್ ಮಾಡ್ತೀವಿ. ಇನ್ನು ಇವಾಗ ಕೈಯಲ್ಲಿ ಆಪ್ರೇಷನ್ ಆಗಬೇಕಾದ್ರೆ ಇಲ್ಲಿ ಕೈಯಲ್ಲೇ ಒಂದು ನರಗಳಿಗೆ ಇಲ್ಲೇ ಬ್ಲಾಕ್ ಕೊಟ್ಟು ಅದನ್ನು ಯೂಸ್ ಮಾಡ್ಬೋದು. ಈ ಒಂದೇ ಕೈಗೆ ಅನಸ್ಥೀಸಿಯಾ ಕೊಡ್ಬೋದು. ಹಾಗೂ ಕತ್ತಿಗೆ ಅನಸ್ಥೀಸಿಯಾ ಕೊಡಬೇಕಾದ್ರೆ ಇಲ್ಲಿ 1-2 ಇಂಜೆಕ್ಷನ್ ಕೊಟ್ಟರೆ ಈ ಕತ್ತಿನ ಭಾಗ ಮಾತ್ರ ಅನಸ್ಥೀಸಿಯಾ ಬೆಂಡ್ ಆಗುತ್ತೆ, ಅಲ್ಲಿ ಮಾತ್ರ ಆಪ್ರೇಷನ್ ಮಾಡೋ ಥರ ಅನಸ್ಥೀಸಿಯಾ ಕೊಡ್ಬೋದು. ಸೊ ಇದೆಲ್ಲ ವಿಧವಾದ ಅನಸ್ಥೀಸಿಯಾಗಳು. ಇನ್ನೂ ಒಂದಷ್ಟು ಕಡೆ ಚಿಕ್ಕ ಗುಳ್ಳೆ ಅಥವಾ ಚಿಕ್ಕ ಗಂಟನ್ನ ತೆಗಿಬೇಕು ಅಂದರೆ ಆ ಗಂಟು ಸುತ್ತಲೂ ಅನಸ್ಥೀಸಿಯಾ ಇಂಜೆಕ್ಟ್ ಮಾಡಿ ಅದನ್ನು ಅಷ್ಟು ಮಾತ್ರ ಅನಸ್ಥೀಸಿಯಾ ಬರೋ ಥರ ಕೊಡ್ಬೋದು ಅನಸ್ಥೀಸಿಯಾ. ಅದನ್ನು ಲೋಕಲ್ ಅನಸ್ಥೀಸಿಯಾ ಅಂತ ಕರಿತೀವಿ. ಈ ಒಂದೊಂದು ಥರದ ಅನಸ್ಥೀಸಿಯಾಗೂ ಬೇರೆ ಬೇರೆ ಥರ ಅಡ್ವಾಂಟೇಜಸ್ ಇರುತ್ತೆ ಹಾಗೂ ಡಿಸಡ್ವಾಂಟೇಜಸ್ ಇರುತ್ತೆ. ಇವಾಗ ಜನರಲ್ ಅನಸ್ಥೀಸಿಯಾನಲ್ಲಿ ನಾವು ಕಾಂಪ್ಲಿಕೇಶನ್ಸ್ ನೋಡೋಕ್ಕೆ ಹೋಯಿತು ಅಂದರೆ ಒಂದೊಂದು ಸತಿ ಪೇಷಂಟ್ BP ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಪೇಷಂಟ್ ಅನಸ್ಥೀಸಿಯಾದಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ತಡ ಆಗೋ ಚಾನ್ಸಸ್ ಇರುತ್ತೆ. ಆ ಥರದ ಪ್ರಾಬ್ಲಮ್ಸ್ ಇರುತ್ತೆ. ನಾರ್ಮಲಿ ಯಾವ ಅನಸ್ಥೀಸಿಯಾನಲ್ಲೂ ಕಾಂಪ್ಲಿಕೇಶನ್ ರೇಟ್
ಇವಾಗಿರೋ ಪರಿಸ್ಥಿತಿ, ಇವಾಗಿರೋ ಟೆಕ್ನಾಲಜಿನಲ್ಲಿ ಭಾಳ ಕಮ್ಮಿ. 100ಕ್ಕೆ 0.1 ಅಥವಾ 0.01% ಕಾಂಪ್ಲಿಕೇಶನ್ ರೇಟ್ ಇವಾಗಿನ ಟೆಕ್ನಾಲಜಿಯಿಂದ ಇರುತ್ತೆ ಜನಗಳಿಗೆ. ಹಾಗಾಗಿ ನಾರ್ಮಲಾಗಿ ಯಾವ ಥರದ್ದು ಮೇಜರ್ ಕಾಂಪ್ಲಿಕೇಶನ್ಸ್ ಇರಲ್ಲ, ಪ್ರೊವೈಡೆಡ್ ಪೇಷಂಟ್ ಹೆಲ್ತ್ ನಾರ್ಮಲಾಗಿ ಇರಬೇಕು. ಇವಾಗ ಯಾವ ಥರದ ಪೇಷಂಟ್ಸಲ್ಲಿ ಅನಸ್ಥೀಸಿಯಾ ಕೊಡ್ಬೋದು? ನಾರ್ಮಲಾಗಿ ಎಲ್ಲ ಪೇಷಂಟ್ಸ್ಗೂ ಅನಸ್ಥೀಸಿಯಾ ಕೊಡ್ಬೋದು. ಆದರೆ ಅವರಲ್ಲಿ ಒಂದಷ್ಟು ಕಾಯಿಲೆಗಳಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ BP ಜಾಸ್ತಿ ಇತ್ತು ಅಂದರೆ, ಅಥವಾ ಅವ್ರಿಗೆ ರೀಸೆಂಟಾಗಿ ಯಾವುದಾದ್ರೂ ಹಾರ್ಟ್ ಅಟ್ಯಾಕ್ ಏನಾದರೂ ಆಗಿದ್ದರೆ, ಅಥವಾ ರೀಸೆಂಟಾಗಿ ಸ್ಟ್ರೋಕ್ ಆಗಿದ್ದರೆ ಅಂಥವರಲ್ಲಿ ಜಾಗ್ರತೆಯಿಂದ ಕೊಡಬೇಕಾಗತ್ತೆ. ಯಾಕೆಂದರೆ ಅಂಥವರಲ್ಲಿ ಆಗಲೇ ತೊಂದರೆ ಆಗಿರೋದ್ರಿಂದ ನಾವು ಅನೆಸ್ಥೆಟಿಕ್ ಡ್ರಗ್ಸ್ ಕೊಟ್ಟಾಗ ಆ ತೊಂದರೆ ಎಕ್ಸಾಜರೇಟ್ ಆಗೋ ಚಾನ್ಸಸ್ ಇರುತ್ತೆ. ಅವರ ತೊಂದರೆ ಎಲ್ಲ ಇನ್ನೂ ಜಾಸ್ತಿಯಾಗಿ ಕಾಂಪ್ಲಿಕೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವರಲ್ಲಿ ನಾವು ಸ್ವಲ್ಪ ಮುಂಜಾಗ್ರತೆ ತೊಗೊಂಡು ಇನ್ನೂ ಸ್ವಲ್ಪ ಮಾನಿಟ್ರಿಂಗ್ ಎಲ್ಲ ಜಾಸ್ತಿ ಮಾಡಿಕೊಂಡು ಹುಷಾರಾಗಿ ಅನೆಸ್ಥೀಸಿಯಾ ಕೊಡಬೇಕಾಗಿ ಬರುತ್ತೆ. ಇವಾಗ ಅನೆಸ್ಥೀಸಿಯಾ ಕೊಡೋ ಮುಂಚೆ ನಾವು ಏನೇನು ಮಾಡಬೇಕು, ಅಥವಾ ನೀವೇನೇನು ಮಾಡಬೇಕು, ನಮಗೇನೇನು ಹೇಳಬೇಕು. ಸೊ ಅನೆಸ್ಥೀಸಿಯಾ ಕೊಡೋ ಮುಂಚೆ ಎಲ್ಲ ಪೇಷಂಟ್ನೂ ನಾವು ಒಂದು ಸತಿ ಎಕ್ಸಾಮಿನ್ ಮಾಡ್ತೀವಿ. ಯಾವ ಥರ ಎಕ್ಸಾಮಿನ್ ಮಾಡ್ತೀವಿ ಅಂದರೆ, ಅವ್ರ ಪೂರ್ತಿ ಹಿಸ್ಟ್ರಿ ತೊಗೋತೀವಿ. ಹಿಸ್ಟ್ರಿ ಅಂದರೆ ಅವ್ರಿಗೇನಾದರೂ ಕಾಯಿಲೆಗಳಿದೆಯಾ, ಡಯಾಬಿಟೀಸ್, ಬ್ಲಡ್ ಪ್ರೆಷರ್, ಆಸ್ತಮಾ, ಹಾರ್ಟ್ ಪ್ರಾಬ್ಲಮ್ಸು, ಸ್ಟ್ರೋಕು, ಅಥವಾ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸು, ಆ ಥರದ್ದು ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಪೇಷಂಟೇ ನಮಗೆ ಹೇಳಿದ್ರೆ ಒಳ್ಳೆಯದು. ನಾವು ಕೇಳ್ತೀವಿ, ಆದ್ರೂ ಪೇಷಂಟ್ ಅವರೇ ಹೇಳಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಮುಂಚೆಯಿಂದನೇ ಗೊತ್ತಾಗತ್ತೆ. ಅದ್ರ ಜೊತೆಗೆ ಆ ಪೇಷಂಟ್ ಯಾವ ಮೆಡಿಸಿನ್ಸ್ ತೊಗೋತಿದ್ದಾರೆ ಅನ್ನೋದ್ರ ಬಗ್ಗೆನೂ ನಮಗೆ ಮಾಹಿತಿ ಬೇಕಾಗುತ್ತೆ. ಇವಾಗ BPಗೋಸ್ಕರ ಒಂದಷ್ಟು ಮೆಡಿಸಿನ್ಸ್ ತೊಗೋತಿರ್ತಾರೆ, ಅಥವಾ ಬೇರೆ ಹಾರ್ಟ್ ಪ್ರಾಬ್ಲಮ್ ಇರೋರು ಒಂದಷ್ಟು ಬ್ಲಡ್ ಥಿನ್ನರ್ಸ್ ಅಂತ ಮೆಡಿಸಿನ್ಸ್ ತೊಗೋತಿರ್ತಾರೆ. ಆ ಮೆಡಿಸಿನ್ಸ್ ಡೀಟೇಲ್ಸ್ ಎಲ್ಲ ನಮಗೆ ಬೇಕಾಗುತ್ತೆ. ಯಾಕೆಂದರೆ ಈ ಮೆಡಿಸಿನ್ಸ್ ಎಲ್ಲ ನಮ್ಮ ಅನೆಸ್ಥೆಟಿಕ್ ಡ್ರಗ್ಸ್ ಜೊತೆ ಇಂಟರ್ಯಾಕ್ಟ್ ಆಗಿ ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಡ್ರಗ್ ಇಂಟರ್ಯಾಕ್ಷನ್ಸಿಂದ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ಯಾವ್ಯಾವ ಮೆಡಿಕೇಷನ್ಸ್ ತೊಗೋತಿದ್ದಾರೆ ಅದ್ರ ನಮ್ಮ ಮಾಹಿತಿ ಇತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಎಷ್ಟೋ ಜನ ಪೇಷಂಟ್ಸ್ ಬಂದಾಗ ಅವ್ರಿಗೆ ನಾವು ಕೇಳ್ತೀವಿ, ನಿಮಗೆ BP ಇದೆಯಾ ಅಂತಂದ್ಬಿಟ್ಟು. ಅವ್ರು ಇಲ್ಲ ನಮಗೇನು BP ಇಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರ ಹಿಸ್ಟ್ರಿ ಅಥವಾ ಅವ್ರ ಕೇಸ್ ಫೈಲ್ನಲ್ಲಿ ನೋಡಿದ್ರೆ ಅವ್ರು BPಗೋಸ್ಕರ ಮಾತ್ರೆ ತೊಗೋತಿರ್ತಾರೆ. ಸೊ ಇವಾಗ ತಿರ್ಗಾ ನಾವು ಕೇಳಿದಾಗ BP ಇದೆಯಲ್ರಿ, ನೀವು ಮಾತ್ರೆ ತೊಗೋತಿದ್ದೀರಾ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ನಮಗೆ BP ಇದೆ, ಬಟ್ BP ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಆ ಥರದ ರಿಪ್ಲೈಸ್ ನಮಗೆ ಬೇಡ. ನಿಮಗೆ ಯಾವ ಕಾಯಿಲೆ ಇದೆಯೋ ಅದು ನಮಗೆ ಕರೆಕ್ಟಾಗಿ ಈ ಕಾಯಿಲೆ ಇದೆ, ಇದಕ್ಕೆ ಮಾತ್ರೆ ನಾವು ತೊಗೋತಿದ್ದೀವಿ ಅಂತ ಹೇಳ್ತು ಅಂದರೆ ನಮಗೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಇನ್ನೂ ಒಂದಷ್ಟು ಪೇಷಂಟ್ಸ್ದು ನಮಗೆ ನೆಕ್ಸ್ಟ್ ಪೇಷಂಟ್ ಇನ್ನೇನು ಹಿಸ್ಟ್ರಿ ಬೇಕಾಗತ್ತೆ ಅಂದರೆ, ಅವ್ರಿಗೆ ಮುಂಚೆ ಯಾವ ಥರದಾದರೂ ಆಪ್ರೇಷನ್ ಆಗಿದೆಯಾ, ಅಥವಾ ಮುಂಚೆ ಯಾವುದಕ್ಕಾದರೂ ಅವ್ರಿಗೆ ಅನೆಸ್ಥೀಸಿಯಾ ಕೊಟ್ಟಿದ್ದಾರಾ, ಆ ಟೈಮಲ್ಲಿ ಕೊಟ್ಟಾಗ ಯಾವುದೇ ಥರದ ಪ್ರಾಬ್ಲಮ್ಸ್ ಏನಾದರೂ ಆಗಿದೆಯಾ ಅಂತ ಆ ಥರದ ಹಿಸ್ಟ್ರಿ ನಮಗೆ ಮತ್ತೆ ಬೇಕಾಗುತ್ತೆ. ಯಾಕೆ ಬೇಕಾಗತ್ತೆ ಅಂದರೆ, ಈ ಥರದ್ದು ಏನಾದರೂ ಕಾಂಪ್ಲಿಕೇಶನ್ ಪ್ರೀವಿಯಸ್ ಸರ್ಜರಿನಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದ್ದರೆ ಅದು ತಿರ್ಗಾ ರಿಪೀಟ್ ಆಗದೇ ಇರಲಿ ಅಂತಬಿಟ್ಟು ಆ ಥರದ ಮಾಹಿತಿ ನಮ್ಗೆ ಬೇಕಾಗತ್ತೆ. ಇನ್ನು ಬೇರೆ ಏನು ಹಿಸ್ಟ್ರಿ ಬೇಕಾಗತ್ತೆ ಅಂದರೆ, ಅವ್ರಿಗೆ ಪೇಷಂಟ್ಸ್ಗೆ ಯಾವುದೇ ಮೆಡಿಸಿನ್ಗೆ ಅಲರ್ಜಿ ಇದೆಯಾ ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ನಾವು ತಿರ್ಗಾ ಆ ಮೆಡಿಸಿನ್ ಕೊಡದೇ ಇರಲಿ ಅಂತಬಿಟ್ಟು ಮುಂಚೆನೇ ಗೊತ್ತಿದ್ದರೆ ಆ ಮೆಡಿಸನ್ನ ಅವಾಯ್ಡ್ ಮಾಡ್ಬೋದು. ಹಾಗೆ ಪೇಷಂಟ್ ಹ್ಯಾಬಿಟ್ಸು, ಇವಾಗ ಫಾರ್ ಇನ್ಸ್ಟೆನ್ಸ್ ಪೇಷಂಟ್ ಸ್ಮೋಕ್ ಮಾಡ್ತಾರೆ, ಅಥವಾ ಡ್ರಿಂಕ್ ಮಾಡ್ತಾರೆ, ಟೊಬ್ಯಾಕೋ ಚೂ ಮಾಡ್ತಾರೆ, ಅಂಥದ್ದೆಲ್ಲ ಹಿಸ್ಟ್ರಿನೂ ನಮ್ಗೆ ಬೇಕಾಗುತ್ತೆ. ಇದು ಯಾಕೆ ಬೇಕಾಗತ್ತೆ ಅಂದರೆ, ಸ್ಮೋಕ್ ಮಾಡೋ ಪೇಷಂಟ್ಸಲ್ಲಿ ಲಂಗ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಆ ಲಂಗ್ಸ್ ಡ್ಯಾಮೇಜ್ ಆಗಿತ್ತು ಅಂದರೆ ನಾವು ಜನರಲ್ ಅನೆಸ್ಥೀಸಿಯಾ ಕೊಟ್ಟು ಪೇಷಂಟ್ನ ವೆಂಟಿಲೇಟರ್ ಮೇಲೆ ಹಾಕಿದಾಗ ಅವ್ರಿಗೆ ಬೇರೆ ಥರದ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅಥವಾ ರಿಕವರಿ ಡಿಲೇ ಇರ್ಬೋದು. ಪೇಷಂಟ್ಸ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾಯಿತ್ತು ಅಂದರೆ ಅಂಥ ಪೇಷಂಟ್ಸಲ್ಲಿ ನಮಗೆ ಡ್ರಗ್ಸು ಡೋಸ್ ಜಾಸ್ತಿ ಕೊಡಬೇಕಾಗತ್ತೆ. ಯಾಕೆಂದರೆ ಅವ್ರ ಲಿವರ್ ಆಗಲೇ ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಲಿವರ್ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಲಿವರ್ ಮೆಟಬಾಲಿಸಮ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಅವರಲ್ಲಿ ನಾವು ಡ್ರಗ್ಸ್ ಜಾಸ್ತಿ ಕೊಡಬೇಕಾಗಿ ಬರುತ್ತೆ. ಸೊ ಈ ಥರದ್ದೆಲ್ಲ ನಮಗೆ ಹಿಸ್ಟ್ರಿನಲ್ಲಿ ಕಂಪ್ಲೀಟ್ ಡೀಟೇಲ್ ಹಿಸ್ಟ್ರಿ ಬೇಕಾಗತ್ತೆ. ಇದಲ್ದಿರ ನಮಗೆ ಪೇಷಂಟ್ಸ್ದು ಇನ್ವೆಸ್ಟಿಗೇಷನ್ಸ್, ಬ್ಲಡ್ ಇನ್ವೆಸ್ಟಿಗೇಷನ್ಸು, ಯೂರಿನ್ ಇನ್ವೆಸ್ಟಿಗೇಷನ್ಸು, ಹಾಗೆ ECG, ಎಕೋ, ಎಕ್ಸ್ರೇ, ಹಾರ್ಟ್ ಸಂಬಂಧಪಟ್ಟಿರೋ ಇನ್ವೆಸ್ಟಿಗೇಷನ್ಸು, ಅದರೆಲ್ಲದರದ್ದು ಮಾಹಿತಿ ಬೇಕಾಗತ್ತೆ. ಸೊ ನೀವು ಅನೆಸ್ಥೆಟಿಸ್ಟ್ ಹತ್ರ ಪ್ರೀ ಅನೆಸ್ಥೆಟಿಕ್ ಚೆಕಪ್ಗೆ ಅಂತ ಬಂತು ಅಂದರೆ ನೀವು ಇದೆಲ್ಲ ರೆಡಿ ಮಾಡ್ಕೊಂಡು ಬರಬೇಕಾಗತ್ತೆ. ನೆಕ್ಸ್ಟ್ ನಾವು ಅನೆಸ್ಥೀಸಿಯಾ ಕೊಡಬೇಕಾದ್ರೆ ಏನೇನು ಪ್ರಿಪೇರ್ ಮಾಡಬೇಕು. ಪೇಷಂಟ್ಗೆ ನಾವು ಅನೆಸ್ಥೀಸಿಯಾ ಕೊಟ್ಟಾಗ, ನಾವು ಪೂರ್ತಿ ಜ್ಞಾನ ತಪ್ಪಿಸಿದಾಗ
ಹೊಟ್ಟೆನಲ್ಲಿ ಏನಾದರೂ ಹೊಟ್ಟೆ ತುಂಬಿತ್ತು ಅಂದರೆ ಆ ಹೊಟ್ಟೆನಲ್ಲಿರೋದೆಲ್ಲ ಹೊರಗೆ ಬಂದು ಲಂಗ್ಸ್ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಲಂಗ್ಸ್ ಒಳಗೆ ಹೋಯಿತು ಅಂದರೆ ಅದು ತುಂಬ ಡೇಂಜರಸ್ ಕಂಡೀಷನ್, ಪೇಷಂಟ್ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಹಾಗಾಗಿ ನಾವು ಎಲ್ಲ ಪೇಷಂಟ್ಸ್ಗೂ ಆಪ್ರೇಷನ್ ಬರೋ ಮುಂಚೆ ಅಟ್ಲೀಸ್ಟ್ 6 ಅವರ್ಸ್ ಏನೂ ತೊಗೋಬೇಡಿ ಅಂತ ಹೇಳಿರ್ತೀವಿ. ಅದು ಯಾತಕ್ಕೆ ಹೇಳಿರ್ತೀವಿ ಅಂದರೆ ಹೊಟ್ಟೆ ಖಾಲಿ ಇರಲಿ ಅಂತಬಿಟ್ಟು. ಹೊಟ್ಟೆ ಖಾಲಿ ಇತ್ತು ಅಂದರೆ ಲಂಗ್ಸ್ ಒಳಗೆ ಏನು ಹೋಗೋ ಚಾನ್ಸಸ್ ಇರೋಲ್ಲ, ಪೇಷಂಟ್ಗೆ ಯಾವ ಥರದ್ದು ಅಪಾಯ ಆಗಲ್ಲ. ನೆಕ್ಸ್ಟು ಪೇಷಂಟ್ಸ್ಗೆ ಅವ್ರು ಮುಂಚೆ ತೊಗೋತಿರೋ ಡ್ರಗ್ಸು, ಫಾರ್ ಇನ್ಸ್ಟೆನ್ಸ್ BP ಮೆಡಿಕೇಷನ್ಸು ಅಥವಾ ಶುಗರ್ ಮೆಡಿಕೇಷನ್ಸು ಅಥವಾ ಹಾರ್ಟ್ ಮೆಡಿಕೇಷನ್ಸ್ ಏನೇನು ತೊಗೋತಿದ್ದಾರೋ ಅದನ್ನೆಲ್ಲ ತೊಗೊಂಡು ಬರಬೇಕಾಗತ್ತೆ. ಸೊ ದಟ್ ಆಪ್ರೇಷನ್ ಟೈಮಲ್ಲಿ ಅವ್ರ BP ಅಥವಾ ಹಾರ್ಟ್ ರೇಟ್ ಅದೆಲ್ಲ ಸ್ಟೇಬಲ್ ಆಗಿರುತ್ತೆ. ಒಂದಷ್ಟು ಮೆಡಿಸಿನ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅದು ಯಾವ ಥರದ್ದು ಅಂದರೆ ಈ ಬ್ಲಡ್ ಥಿನ್ನರ್ಸು, ಇವಾಗ ಆಸ್ಪಿರಿನ್ನು, ಕ್ಲೋಪಿಡೋಗ್ರೆಲ್ಲ ಆ ಥರದ್ದು ಬ್ಲಡ್ ಥಿನ್ನರ್ಸ್ ಯಾವುದಿರುತ್ತೋ ಅದನ್ನೆಲ್ಲ ಆಪ್ರೇಷನ್ ಮುಂಚೆ ಅಟ್ಲೀಸ್ಟ್ ಒಂದು 3 to 5 ಡೇಸ್ ನಿಲ್ಲಿಸಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈ ಬ್ಲಡ್ ಥಿನ್ನರ್ಸ್ ತೊಗೊಳ್ಳೋರಿಗೆ ಆಪ್ರೇಷನ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ಸೈಕ್ಯಾಟ್ರಿಕ್ ಮೆಡಿಕೇಷನ್ಸು ಇರುತ್ತೆ, ಯಾವುದು ವಿಚ್ ವಿಲ್ ಇಂಟರ್ಯಾಕ್ಟ್ ವಿತ್ ಅನೆಸ್ಥೆಟಿಕ್ ಮೆಡಿಕೇಷನ್ಸ್. ಅಂಥ ಮೆಡಿಕೇಷನ್ಸ್ನು ನಿಲ್ಲಿಸಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ನೀವು ಪ್ರೀ ಅನೆಸ್ಥೆಟಿಕ್ ಇವ್ಯಾಲ್ಯೂಯೇಷನ್ಗೆ ಬಂದಾಗ ನಾವು ಇದೆಲ್ಲ ಹೇಳ್ತೀವಿ ನಿಮಗೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನಿಮಗೆ ಫಾರ್ ಇನ್ಸ್ಟೆನ್ಸ್ ಎಷ್ಟೋ ಜನ ಸ್ಮೋಕರ್ಸ್ ಇರ್ತಾರೆ ಅಥವಾ ಎಷ್ಟೋ ಜನಕ್ಕೆ ಲಂಗ್ಸ್ ಪ್ರಾಬ್ಲಮ್ಸ್ ಇರೋರು ಇರ್ತಾರೆ. ಅಂಥವ್ರಿಗೆಲ್ಲ ನಾವು ಆಪ್ರೇಷನ್ ಮುಂಚೆ ಲಂಗ್ಸ್ನ ಪ್ರಿಪೇರ್ ಮಾಡ್ತೀವಿ. ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತೀವಿ. ಸ್ಪೈರೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನು ಯೂಸ್ ಮಾಡಿ ಲಂಗ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ. ಇನ್ ಕೇಸ್ ಪೇಷಂಟ್ಗೆ ನ್ಯೂಟ್ರಿಷನ್ ಸರಿ ಇಲ್ಲ ಅಂದರೆ ನಾವು ನ್ಯೂಟ್ರಿಷನ್ ಕೊಡೋವಂಥ ಪ್ರೋಟೀನ್ ಪೌಡರ್ಸು ಅಥವಾ ಬೇರೆ ನ್ಯೂಟ್ರಿಟಿವ್ ಪೌಡರ್ಸ್ ಅದೆಲ್ಲ ಕೊಟ್ಟು ಸ್ವಲ್ಪ ನ್ಯೂಟ್ರಿಷನ್ ಇಂಪ್ರೂವ್ ಮಾಡ್ತೀವಿ. ಅವ್ರ ಸ್ಟ್ರೆಂತ್ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ವಾಕಿಂಗ್ ಅದೆಲ್ಲ ಮಾಡಿಸಿ ಅವ್ರ ಜನರಲ್ ಕಂಡೀಷನ್ನ ಇಂಪ್ರೂವ್ ಮಾಡಿ ಆಮೇಲೆ ಅವ್ರನ್ನ ಆಪ್ರೇಷನ್ಗೆ ರೆಡಿ ಮಾಡ್ತೀವಿ. ಆ ಥರ ರೆಡಿ ಮಾಡ್ತು ಅಂದರೆ ರೇಟ್ ಆಫ್ ಕಾಂಪ್ಲಿಕೇಶನ್ಸ್, ಆಪ್ರೇಷನ್ ನಂತರ ಕಾಂಪ್ಲಿಕೇಶನ್ ರೇಟ್ ಎಲ್ಲ ಕಮ್ಮಿ ಆಗುತ್ತೆ. ನೆಕ್ಸ್ಟು ಅನೆಸ್ಥೀಸಿಯಾ. ಎಲ್ಲರೂ ಕೇಳೋದೇನು ಅಂದರೆ ಅನೆಸ್ಥೀಸಿಯಾ 100% ಸೇಫಾ ಅಂತಬಿಟ್ಟು. 100% ಈ ಸೇಫ್ ಯಾವುದೂ ಇಲ್ಲ. ನಾವು ರೋಡ್ ಮೇಲೆ ನಡ್ಕೊಂಡು ಹೋಗ್ತಿರುವಾಗ್ಲೂ ನಾವು 100% ಸೇಫು ಅಂತ ಹೇಳೋಕ್ಕಾಗಲ್ಲ. ಸೊ ಯಾವುದೇ ಮೆಡಿಸಿನ್ ಆಗಲಿ, ಯಾವುದೇ ಸರ್ಜರಿ ಆಗಲಿ, ಯಾವುದೇ ಅನೆಸ್ಥೀಸಿಯಾ ಆಗಲಿ 100% ಸೇಫ್ ಯಾವತ್ತೂ ಆಗಲ್ಲ. ಬಟ್ ರೇಟ್ ಆಫ್ ಕಾಂಪ್ಲಿಕೇಶನ್ಸ್ ಎಲ್ಲದರಲ್ಲೂ ಕಮ್ಮಿ ಇರುತ್ತೆ. ಇವಾಗ ಕಾಮನ್ ಕಾಂಪ್ಲಿಕೇಶನ್ಸ್ ಎಲ್ಲ ಅನೆಸ್ಥೆಟಿಕ್ ಕೊಟ್ಟಾಗೂ ಕಾಮನ್ ಕಾಂಪ್ಲಿಕೇಶನ್ಸ್ ಅಂತ ಒಂದಷ್ಟಿರುತ್ತೆ, ಅನ್ಕಾಮನ್ ಕಾಂಪ್ಲಿಕೇಶನ್ಸ್ ಅಂತ ಒಂದಷ್ಟಿರುತ್ತೆ, ರೇರ್ ಕಾಂಪ್ಲಿಕೇಶನ್ಸ್ ಅಂತ ಒಂದಷ್ಟಿರುತ್ತೆ. ಕಾಮನ್ ಕಾಂಪ್ಲಿಕೇಶನ್ಸ್ ಯಾವ ಥರ ಅಂದರೆ ಪೇಷಂಟ್ಸ್ಗೆ ವಾಂತಿ ಬರೋದು ಅಥವಾ ಗಿಡ್ಡಿನೆಸ್ ಬರೋದು ಅಥವಾ ನಿದ್ದೆ ಜಾಸ್ತಿ ಬರೋದು, ಅದೆಲ್ಲ ಕಾಮನ್ ಕಾಂಪ್ಲಿಕೇಶನ್ಸ್. ನಾರ್ಮಲಿ ಆಲ್ಮೋಸ್ಟ್ ಒಂದು 10 to 15% ಪೇಷಂಟ್ಸಲ್ಲಿ ಇದನ್ನು ನೋಡ್ತೀವಿ. ಅನ್ಕಾಮನ್ ಕಾಂಪ್ಲಿಕೇಶನ್ಸ್ ಅಂದರೆ ಫಾರ್ ಇನ್ಸ್ಟೆನ್ಸ್ BP ಕಮ್ಮಿ ಆಗೋದು, ಹಾರ್ಟ್ ರೇಟ್ ಜಾಸ್ತಿ ಆಗೋದು ಅಥವಾ ಹಾರ್ಟ್ ಮೇಲೆ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗೋದು, ಇದೆಲ್ಲ ಅನ್ಕಾಮನ್ ಕಾಂಪ್ಲಿಕೇಶನ್ಸ್. ಇದು 1,000ಕ್ಕೆ ಒಬ್ಬರಿಗೋ ಇಬ್ಬರಿಗೋ ಬರುತ್ತೆ. ಇನ್ನು ರೇರ್ ಕಾಂಪ್ಲಿಕೇಶನ್ಸ್ ಅಂದರೆ 10,000 ಜನ ಅನೆಸ್ಥೀಸಿಯಾ ತೊಗೊಂಡ್ರೆ ಒಬ್ರಿಗೋ ಇಬ್ರಿಗೋ ಬರೋ ಅಂಥದ್ದು ಕಾಂಪ್ಲಿಕೇಶನ್ಸು. ಇದು ಯಾವ ಥರದ ಕಾಂಪ್ಲಿಕೇಶನ್ಸ್ ಅಂದರೆ ಸಡನ್ನಾಗಿ ಆಪ್ರೇಷನ್ ಥಿಯೇಟರ್ಲಿ ಆಪ್ರೇಷನ್ ನಡೀತಿರುವಾಗ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಸ್ಟ್ರೋಕ್ ಆಗೋದು ಅಥವಾ ಕಾಲಲ್ಲಿ ರಕ್ತ ಕಟ್ಟಿಬಿಟ್ಟು ಕಟ್ಟಿರೋ ರಕ್ತ ಹಾರ್ಟ್ ಒಳಗೆ ಹೋಗಿ ಸಡನ್ನಾಗಿ ಹಾರ್ಟ್ ಬ್ಲಾಕ್ ಮಾಡೋದು, ಇದೆಲ್ಲ ತುಂಬ ರೇರ್ ಕಾಂಪ್ಲಿಕೇಶನ್ಸ್. ನಾನು ಹೇಳ್ದಂಗೆ 10,000 ಜನದಲ್ಲಿ ಒಬ್ರಿಗೋ ಇಬ್ರಿಗೋ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಅಂತ ನಾವು ಮುಂಚೆನೇ ಪೇಷಂಟ್ನ ಪ್ರಿಪೇರ್ ಮಾಡಿ ಮಾನಿಟರ್ ಮಾಡ್ತಾಯಿರ್ತೀವಿ. ಅನೆಸ್ಥೀಸಿಯಾ ಕೊಟ್ಟಿರೋ ಟೈಮಲ್ಲಿ, ಸರ್ಜರಿ ನಡೀತಿರೋ ಟೈಮಲ್ಲಿ ಮಾನಿಟರ್ ಮಾಡ್ತಾಯಿರ್ತೀವಿ. ಆದ್ರೂ ಒಂದೊಂದು ಸತಿ ಇದು ಪ್ರಾಬ್ಲಮ್ಯಾಟಿಕ್, ಒಂದೊಂದು ಸತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಎಂಥವ್ರಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಮುಂಚೆನೇ ಪೇಷಂಟ್ಗೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅಥವಾ ಮುಂಚೆನೇ ಪೇಷಂಟ್ಗೆ BP ಕಂಟ್ರೋಲಲ್ಲಿ ಇಲ್ಲದೇ ಇರೋ ಅಂಥವ್ರಿಗೆ, ಶುಗರ್ ತೀರಾ ಜಾಸ್ತಿ ಇದ್ದವ್ರಿಗೆ, ಅಂಥವರಲ್ಲಿ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಇರುತ್ತೆ. ಅಥವಾ ತೀರಾ ವಯಸ್ಸು ಜಾಸ್ತಿ ಆಗಿದ್ದವ್ರಿಗೆ, 80 ವರ್ಷ 90 ವರ್ಷ ವಯಸ್ಸು ಆಗಿದ್ದವ್ರಿಗೆ ಕಾಂಪ್ಲಿಕೇಶನ್ ರೇಟ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ನಾವು ಕಾಮನ್ನಾಗಿ ನೋಡುವಂಥದ್ದು ನ್ಯೂಸ್ ಪೇಪರಲ್ಲಿ, TV ನಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ, ಅನೆಸ್ಥೀಸಿಯಾ ಓವರ್ ಡೋಸ್ ಆಗಿ ಪೇಷಂಟ್ಸ್ ಸತ್ತೋದ್ರು ಅಂತಬಿಟ್ಟು. ಏನಿದು ಅನೆಸ್ಥೀಸಿಯಾ ಓವರ್ ಡೋಸ್ ಅನ್ನೋದು? ಅನೆಸ್ಥೀಸಿಯಾ ಓವರ್ ಡೋಸ್ ಅಂತ ಯಾವುದು ಇದಿಲ್ಲ, ಕಾನ್ಸೆಪ್ಟ್ ಇಲ್ಲ. ನೀವೇ ಯೋಚನೆ ಮಾಡಿ, ಅನೆಸ್ಥೀಸಿಯಾ ಸ್ವಲ್ಪ ಜಾಸ್ತಿ ಕೊಡ್ತು ಅಂದರೆ ಪೇಷಂಟ್ ಇನ್ನು ಸ್ವಲ್ಪ ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾರೆ, ಅಷ್ಟೇ ಹೊರತು ಓವರ್ ಡೋಸಿಂದ ಪೇಷಂಟ್ಗೆ ಏನೂ ತೊಂದರೆ ಆಗಲ್ಲ. ಅವರು ಹೇಳ್ತಿರೋದು ಏನು ಅಂದರೆ, ಅನೆಸ್ಥೀಸಿಯಾ ಕೊಟ್ಟಾಗ ಯಾವುದೋ ಪೇಷಂಟ್ ಜನರಲ್ ಕಂಡೀಷನ್ ಸರಿಗಿಲ್ಲದೆ ಇರೋ ಅಂಥ ಪೇಷಂಟು, ಯಾರಿಗೆ BP ಇದ್ದವ್ರಿಗೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ
ಕಾಂಪ್ಲಿಕೇಶನ್ ನಾನು ಆಗಲೇ ಆಗುತ್ತೆ ಅಂತ ಹೇಳಿದ್ದೆ, ಅಂಥವರಲ್ಲಿ ಕಾಂಪ್ಲಿಕೇಶನ್ ಆಗಿ ಹಾರ್ಟ್ ಏನಾದರೂ ಸ್ಟಾಪ್ ಆಗಿರುತ್ತೆ ಅಥವಾ ಹಾರ್ಟ್ ಫೇಲ್ಯೂರ್ ಆಗಿರುತ್ತೆ, ಆ ಥರದ್ದಾಗಿ ಏನೋ ಒಂದು ಪೇಷಂಟ್ ಅದರಿಂದ ಪ್ರಾಣಕ್ಕಪಾಯ ಆಗಿರುತ್ತೆ. ಸೊ ಆ ಥರದ ಕಾಂಪ್ಲಿಕೇಶನ್ಸ್ ಆಗುತ್ತೆ ಹೊರತು ಅನೆಸ್ಥೀಸಿಯಾ ಸ್ವಲ್ಪ ನಾವು ಕೊಡೋ ಮೆಡಿಸಿನ್ ಸ್ವಲ್ಪ ಜಾಸ್ತಿ ಕೊಡ್ತು ಅಂದರೆ ಅದರಿಂದ ಮೇಜರ್ ಕಾಂಪ್ಲಿಕೇಶನ್ ಆ ಥರದ್ದು ಏನೂ ಆಗೋಲ್ಲ. ಸೊ ಅನೆಸ್ಥೀಸಿಯಾ ಓವರ್ ಡೋಸ್ ಅನ್ನೋದು ಅದು ತಪ್ಪು ಇದು ಕಾನ್ಸೆಪ್ಟ್ ಅದು. ಸೊ ಈ ಅನೆಸ್ಥೀಸಿಯಾ ಇಂದ ಆಗುವಂಥ ಕಾಂಪ್ಲಿಕೇಶನ್ಸ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿರೋದ್ರಿಂದ ಅದನ್ನು ಪ್ರಿವೆಂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಿಗೂ ಆ ಥರದ ಪ್ರಾಬ್ಲಮ್ ಏನು ನಾರ್ಮಲಿ ಯಾರಿಗೂ ಆಗಲ್ಲ. ತುಂಬ ರೇರ್ ಸರ್ಕಮ್ಸ್ಟಾನ್ಸಸಲ್ಲಿ ಮೇಜರ್ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ಪೇಷಂಟ್ ಮುಂಚೆಯಿಂದನೇ ಪ್ರಿಪೇರ್ ಮಾಡಿ ಅವ್ರಿಗೆ ಎಲ್ಲ ಹೇಳಿಕೊಟ್ಟು ಎಕ್ಸಸೈಸಸ್ ಎಲ್ಲ ಹೇಳಿಕೊಟ್ಟು ಮಾಡಿಸಿ ಮೆಡಿಸಿನ್ಸ್ ಎಲ್ಲ ರೆಗ್ಯುಲರಾಗಿ ತೊಗೊಳ್ಳೋವಂಥ ಮಾಡಿ ಅವ್ರ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂದರೆ ಸ್ಮೋಕಿಂಗು ಡ್ರಿಂಕಿಂಗ್ ಅದೆಲ್ಲ ಆಪ್ರೇಷನ್ಗೆ ಒಂದು 2 ವಾರಕ್ಕೆ ಮುಂಚೆನೇ ನಿಲ್ಲಿಸಿ ಅವ್ರು ಪ್ರಿಪೇರ್ ಮಾಡ್ತು ಅಂದರೆ ಅನೆಸ್ಥೀಸಿಯಾಯಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ತುಂಬ ಕಮ್ಮಿ ಆಗಿರುತ್ತೆ. ಸೊ ಅನೆಸ್ಥೀಸಿಯಾ ಇಸ್ ರಿಲೇಟಿವ್ಲಿ ಸೇಫ್ ಪ್ರೊಸೀಜರ್. ನಿಮಗೆ ಯಾವುದೇ ಸರ್ಜರಿ ಆಗಬೇಕಾದ್ರೂ ಅನೆಸ್ಥೀಸಿಯಾ ಕೊಟ್ಟು ಮಾಡಬೇಕಾಗತ್ತೆ. ಸೊ ಅನೆಸ್ಥೀಸಿಯಾಯಿಂದ ಭಯ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಕಮ್, ನೀವು ಬಂದು ನಿಮ್ಮ ಹಿಸ್ಟ್ರಿ ಅದೆಲ್ಲ ಹೇಳಿ ನಿಮ್ಮ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿರೋದನ್ನು ತೋರಿಸಿ ಆಮೇಲೆ ನಾವು ಅನೆಸ್ಥೀಸಿಯಾ ಅಥವಾ ಸರ್ಜರಿಗೆ ಪ್ಲ್ಯಾನ್ ಮಾಡ್ಬೋದು. ಓಕೆ, ಇವಾಗ ಅನೆಸ್ಥೀಸಿಯಾ ನಾವು ಕೊಟ್ಟಿದ್ದೀವಿ, ಪೇಷಂಟ್ದು ಸರ್ಜರಿ ಎಲ್ಲ ಮುಗಿದಿದೆ. ಇದಾದಮೇಲೆ ಏನಾಗುತ್ತೆ, ಅನೆಸ್ಥೀಸಿಯಾಯಿಂದ ರಿಕವರಿ ಹೇಗಾಗುತ್ತೆ? ನಾನು ಹೇಳ್ದಂಗೆ ಜನರಲ್ ಅನೆಸ್ಥೀಸಿಯಾ ಅಂದರೆ ಪೂರ್ತಿ ಜ್ಞಾನ ತಪ್ಪಿಸಿರ್ತೀವಿ ಪೇಷಂಟ್ಗೆ. ನಾವು ಆಪ್ರೇಷನ್ ಟೈಮಲ್ಲಿ ಜ್ಞಾನ ಕಂಟಿನ್ಯೂಸ್ ಆಗಿ ಇದೇ ಬರಲೇ ಇರಲಿ ಅಂತಂದ್ಬಿಟ್ಟು ಅನೆಸ್ಥೆಟಿಕ್ ಗ್ಯಾಸಸ್ ಕೊಡ್ತಾ ಇರ್ತೀವಿ. ಹಾಗೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಅಂತಂದ್ಬಿಟ್ಟು ಮಸಲ್ ಇದು ಇಂಜೆಕ್ಷನ್ಸ್ ಕೊಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ, ಸೊ ದಟ್ ಪೇಷಂಟ್ ಈಸ್ ಅಂಡರ್ ಅನೆಸ್ಥೀಸಿಯಾ. ಇವಾಗ ಸರ್ಜರಿ ಎಲ್ಲ ಮುಗಿದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಈ ಅನೆಸ್ಥೆಟಿಕ್ ಗ್ಯಾಸಸ್ ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡಿಬಿಡ್ತೀವಿ. ಎಲ್ಲ ಕಟ್ ಮಾಡಿಬಿಟ್ಟು ಈ ಮಸಲ್ ರಿಲ್ಯಾಕ್ಸೆಂಟ್ಸ್ನ ರಿವರ್ಸ್ ಮಾಡೋಕ್ಕೆ ಅಂತಂದ್ಬಿಟ್ಟು ಇನ್ನೊಂದು ರಿವರ್ಸಲ್ ಏಜೆಂಟ್ ಅಂತ ಬರುತ್ತೆ. ಆ ರಿವರ್ಸಲ್ ಏಜೆಂಟ್ ಕೊಡ್ತು ಅಂದರೆ ಈ ಮಸಲ್ ರಿಲ್ಯಾಕ್ಸೆಂಟ್ ನಾವೇನು ಕೊಟ್ಟಿದ್ದೀವೋ ಅದು ರಿವರ್ಸ್ ಮಾಡುತ್ತೆ. ಸೊ ಇದನ್ನು ಕೊಟ್ಟ ಮೇಲೆ ಪೇಷಂಟ್ಗೆ ಗ್ರ್ಯಾಜುವಲ್ ಆಗಿ ಮಸಲ್ ಸ್ಟ್ರೆಂತ್ ಬರೋಕ್ಕೆ ಶುರು ಆಗುತ್ತೆ, ಜ್ಞಾನ ಬರೋಕ್ಕೆ ಶುರು ಆಗುತ್ತೆ. ಪೇಷಂಟ್ ಅವರಾಗವರೇ ಉಸಿರಾಡೋಕ್ಕೆ ಶುರು ಮಾಡ್ತಾರೆ. ಸೊ ಪೇಷಂಟ್ ಅವರಾಗವರೇ ಉಸಿರಾಡೋಕ್ಕೆ ಶುರು ಮಾಡಿ ಸಾಕಷ್ಟು ಎಚ್ಚರ ಇದ್ದಾಗ ನಾವು ಅವ್ರ ಗಂಟಲಲ್ಲಿ ಹಾಕಿರೋ ಟ್ಯೂಬ್ನ ತೆಗೆದುಬಿಟ್ಟು ಪೇಷಂಟ್ನ ICUಗೆ ಶಿಫ್ಟ್ ಮಾಡ್ತೀವಿ. ಪೇಷಂಟ್ ICU ಶಿಫ್ಟ್ ಮಾಡಿದ ಮೇಲೂ ಪೇಷಂಟ್ಗೆ ಎಷ್ಟೋ ಹೊತ್ತು ಅವ್ರಿಗೆ ನಿದ್ದೆ ಇರುತ್ತೆ, ಅವ್ರ ಕಾನ್ಷಿಯಸ್ನೆಸ್ ಇರುತ್ತೆ ಹೊರತು ಸ್ವಲ್ಪ ನಿದ್ದೆ ಮಂಪ್ರು ಇದ್ದೇ ಇರುತ್ತೆ, ಆ ಅನೆಸ್ಥೆಟಿಕ್ ಮಂಪ್ರು ಇದ್ದೇ ಇರುತ್ತೆ. ಅದು ಅಪ್ರಾಕ್ಸಿಮೇಟ್ಲಿ 1 to 2 ಅವರ್ಸ್ವರೆಗೂ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ನುಂಗೋಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ, ಅವ್ರಿಗೆ ಇದು ಎಂಜಲ್ ನುಂಗೋಕ್ಕೂ ಸ್ವಲ್ಪ ತೊಂದರೆ ಇರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ನಾವು ಅನೆಸ್ಥೀಸಿಯಾ ನಂತರ ಇಮ್ಮಿಡಿಯೇಟಾಗಿ ಯಾವ ಪೇಷಂಟ್ಗೂ ನೀರು ಅಥವಾ ಏನಾದರೂ ತಿನ್ನೋಕ್ಕೆ ಕೊಡಲ್ಲ. ಅಟ್ಲೀಸ್ಟ್ ನಾವೊಂದು 4 to 6 ಅವರ್ಸ್ ವೆಯ್ಟ್ ಮಾಡ್ತೀವಿ, ಸೊ ದಟ್ ಅವ್ರ ರಿಫ್ಲೆಕ್ಸಸ್ ಎಲ್ಲ ನಾರ್ಮಲಾಗಲಿ, ನುಂಗಕ್ಕೆ ಈಸಿ ಆಗಲಿ, ಹಾಗೆ ಅವ್ರಿಗೆ ಕಾನ್ಷಿಯಸ್ನೆಸ್ ಫುಲ್ ಕಂಪ್ಲೀಟಾಗಿ ವಾಪಸ್ ಬಂದ ಮೇಲೆ ಆವಾಗ ನಿಧಾನಕ್ಕೆ ಒಂದು ಚೂರೇ ನೀರು ಅದೆಲ್ಲ ಕೊಟ್ಟು ಅವ್ರನ್ನ ಸ್ಟೆಬಿಲೈಸ್ ಮಾಡ್ತೀವಿ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಅವ್ರಿಗೆ ನುಂಗಕ್ಕೆ ಕಷ್ಟ ಆಯಿತು ಅಂದರೆ ವಾಂತಿ ಮಾಡ್ಕೋತಾರೆ. ವಾಂತಿ ಮಾಡಿಕೊಂಡು ಆ ನೀರು ಕುಡ್ದಿರೋದೆಲ್ಲ ಲಂಗ್ಸ್ ಒಳಗೆ ಹೋಗೋ ಚಾನ್ಸಸ್ ಇರುತ್ತೆ. ಲಂಗ್ಸ್ ಒಳಗೆ ಏನಾದರೂ ಹೋಯಿತು ಅಂದರೆ ಅದು ತುಂಬ ಪ್ರಮಾದಕರವಾಗಿರುತ್ತೆ. ಸೊ ಇದು ಜನರಲ್ ಅನೆಸ್ಥೀಸಿಯಾ ಕೊಟ್ಟಾಗ. ಸ್ಪೈನಲ್ ಅನೆಸ್ಥೀಸಿಯಾ ಕೊಟ್ಟ ಮೇಲೆ ಎಷ್ಟೋ ಜನ ಪೇಷಂಟ್ಸ್ಗೆ ಅಪ್ ಟು 2 to 3 ಅವರ್ಸ್ವರೆಗೂ ಕಾಲಲ್ಲಿ ಸೆನ್ಸೇಷನ್ ಕಮ್ಮಿ ಇರುತ್ತೆ. ಗ್ರ್ಯಾಜುವಲ್ ಆಗಿ ಕಾಲಲ್ಲಿ ಸೆನ್ಸೇಷನ್ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅವ್ರ ಕಾಲನ್ನೆಲ್ಲ ಮೂವ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ಸ್ಪೈನಲ್ ಅನೆಸ್ಥೀಸಿಯಾ ಅಥವಾ ಈ ಬೇರೆ ನರ್ವ್ ಬ್ಲಾಕ್ ಅಂತ ಕೊಡ್ತೀವಿ, ಅದರಲ್ಲೂ ಅಷ್ಟೇ ನಾರ್ಮಲಿ ನಾವು ಎಷ್ಟೊತ್ತು ಆ ಮೆಡಿಸಿನ್ ಕೊಡ್ತಾ ಇರ್ತೀವೋ ಅಷ್ಟೊತ್ತು ಅದರ ಆ್ಯಕ್ಷನ್ ಇದ್ದೇ ಇರುತ್ತೆ. ಆ ಮೆಡಿಸಿನ್ ನಿಲ್ಲಿಸಿದ ಮೇಲೆ ಅಬೌಟ್ 1 hour to 2 hours ಅದರ ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. 2 hours ಆದಮೇಲೆ ಗ್ರ್ಯಾಜುವಲಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅದಾದಮೇಲೆ ಸೆನ್ಸೇಷನ್ಸ್ ಎಲ್ಲ ವಾಪಸ್ ಬರುತ್ತೆ. ಒಂದು ಕಾಮನ್ ಕ್ವಶನ್ ಎಲ್ಲರೂ ಕೇಳೋದೇನು ಅಂದರೆ, ನನಗೆ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟ ಮೇಲೆ ಬೆನ್ನೋವು ಬರುತ್ತಾ, ಇಡೀ ಲೈಫ್ ಲಾಂಗ್ ಬೆನ್ನೋವು ಬರುತ್ತಾ ಅನ್ನೋದು ಒಂದು ಫಾಲ್ಸ್ ಕನ್ಸೆಪ್ಷನ್ ಎಲ್ಲರಿಗೂ ಇದೆ. ಎಸ್ಪೆಷಲಿ ಲೇಡೀಸ್ಗೆ ಅವ್ರಿಗೆ ಸಿಸೇರಿಯನ್ ಸೆಕ್ಷನ್ ಆಗೋವಾಗ ಬೆನ್ನಲ್ಲಿ ಇಂಜೆಕ್ಷನ್ ತೊಗೊಂತು ಅಂದರೆ ಇನ್ನು ಮುಂದೆ ಬೆನ್ನೋವು ಕಂಟಿನ್ಯೂಸ್ ಆಗಿರುತ್ತೆ ಅನ್ನೋ ಒಂದು ತಪ್ಪು ಭಾವನೆ ಇದೆ. ನಾವು ಅನೆಸ್ಥೆಟಿಕ್ ಇಂಜೆಕ್ಷನ್ ಕೊಡುವಾಗ ಯೂಸ್ ಮಾಡೋವಂಥ ನೀಡ್ಲು ತುಂಬ ಸಣ್ಣಕ್ಕಿರೋದು, ತುಂಬ ಫೈನಾಗಿರೋ ನೀಡ್ಲು ಯೂಸ್ ಮಾಡ್ತೀವಿ. ಅದು ಬೆನ್ನಲ್ಲಿ ಮೂಳೆಗೆ ಕೊಡಲ್ಲ, ಮೂಳೆ ಮಧ್ಯದಲ್ಲಿರೋ ಗ್ಯಾಪ್ನಲ್ಲಿ ಇನ್ಸರ್ಟ್ ಮಾಡಿ ನಿಧಾನಕ್ಕೆ ಇಂಜೆಕ್ಷನ್ ಕೊಡ್ತೀವಿ. ಆ ನೀಡ್ಲಿಂದ ಆಗುವಂಥ ಡ್ಯಾಮೇಜ್ ಭಾಳ ಕಮ್ಮಿ.
ಆದರೆ ಎಷ್ಟೋ ಜನಕ್ಕೆ ಆ ಫಾಲ್ಸ್ ಕನ್ಸೆಪ್ಷನ್ ಇರುತ್ತೆ, ಈ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ನಮಗೆ ಬೆನ್ನು ನೋವು ಬಂದಿದೆ ಅಂತಬಿಟ್ಟು. ಅದು ತಪ್ಪು ತಿಳ್ಕೊಳ್ಳೋಕ್ಕೆ. ಅದರಿಂದ ನಾವು ಎಷ್ಟೋ ಜನ ಪೇಷಂಟ್ಸ್ ಹೆದರ್ಕೊಂಡು ಇದು ಮಾಡ್ತಾರೆ. ಇವಾಗ ಬಂದಿರೋ ಕಾನ್ಸೆಪ್ಟಲ್ಲಿ ನಾವು ಬೆನ್ನು ನೋವು ಇರೋರಿಗೆ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಆ ಬೆನ್ನು ನೋವನ್ನ ಕಮ್ಮಿ ಮಾಡ್ತಿರ್ತೀವಿ. ಅದನ್ನು ಎಪಿಡ್ಯೂರಲ್ ಸ್ಟೀರಾಯ್ಡ್ ಅಂತ ಇಂಜೆಕ್ಷನ್ ಕೊಡ್ತೀವಿ. ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಎಷ್ಟೋ ಜನಕ್ಕೆ ಬೆನ್ನು ಸ್ಟ್ರೈನ್ ಆಗಿರುತ್ತೆ, ಅಥವಾ ಹೆವಿ ಆಗಿರೋರು ಪೇಷಂಟ್ಸು, ಸ್ವಲ್ಪ ತೂಕ ಜಾಸ್ತಿ ಇರೋವಂಥ ಪೇಷಂಟ್ಸ್ಗೆ ನಾರ್ಮಲ್ ಆಗಿಯೇ ಆ ತೂಕದಿಂದ ಬೆನ್ನು ಸ್ಟ್ರೆಚ್ ಆಗಿ ಅವ್ರಿಗೆ ಬ್ಯಾಕ್ ಪೇಯ್ನ್ ಬಂದಿರುತ್ತೆ. ಅಂಥವ್ರಿಗೆಲ್ಲ ನಾವು ಇವಾಗ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ಆ ಪೇಯ್ನ್ ಎಲ್ಲ ಕಮ್ಮಿ ಮಾಡೋವಂಥ ಸಂದರ್ಭ ಬಂದಿದೆ ಇವಾಗ. ಸೊ ಈ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ನಂತರ ನೋವು ಬರುತ್ತೆ ಅನ್ನೋದು ಅದು ತಪ್ಪು ತಿಳುವಳಿಕೆ. ಆ ಥರದ್ದು ಯಾರಿಗೂ ಏನೂ ಆಗಲ್ಲ. ಭಾಳ ಕಮ್ಮಿ ಪೇಷಂಟ್ಸಲ್ಲಿ ತೀರಾ ಜಾಸ್ತಿ ಸತಿ ಚುಚ್ಚಿತ್ತು ಅಂದರೆ ಆವಾಗ ಒಂದೊಂದು ಸತಿ ಆ ಚುಚ್ಚಿರೋ ಕಡೆ ನೋವು ಆಗುತ್ತೆ ಹೊರತು ಕಂಟಿನ್ಯೂಸ್ ಆಗಿ ಬ್ಯಾಕ್ ಪೇಯ್ನ್ ಯಾರಿಗೂ ಬರಲ್ಲ. ಹಾಗೆ ನರ್ವ್ ಬ್ಲಾಕ್ಸ್ ಕೊಟ್ಟಾಗೂ ಒಂದಷ್ಟು ಜನಕ್ಕೆ ಸೆನ್ಸೇಷನ್ ಒಂದು ಏರಿಯಾನಲ್ಲಿ ಕಮ್ಮಿ ಆಗುತ್ತೆ. ಅದು ಯಾತಕ್ಕಾಗತ್ತೆ ಅಂದರೆ ನಾವು ನರ್ವ್ ಬ್ಲಾಕ್ಸ್ ಕೊಟ್ಟಾಗ ಒಂದೊಂದು ಸತಿ ಆ ನೀಡಲ್ ನರ್ವ್ನ ಟಚ್ ಆಗುತ್ತೆ. ಆ ಟಚ್ ಆದ ಟೈಮಲ್ಲಿ ಒಂದೊಂದು ಸತಿ ಸೆನ್ಸೇಷನ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಈ ನಡುವೆ ನಾವು ಎಲ್ಲ ನರ್ವ್ ಬ್ಲಾಕ್ಸನ್ನು ಅಲ್ಟ್ರಾಸೌಂಡ್ ಗೈಡೆಡ್ ನರ್ವ್ ಬ್ಲಾಕ್ಸ್ ಕೊಡ್ತಿದ್ದೀವಿ. ಅಂದರೆ ಅಲ್ಟ್ರಾಸೌಂಡಲ್ಲಿ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಪ್ರಿಸೈಸಾಗಿ ನೀಡಲ್ ಹಾಕಿ ನರ್ವ್ ಬ್ಲಾಕ್ಸ್ ಕೊಡ್ತಿದ್ದೀವಿ. ಸೊ ಹಾಗಾಗಿ ಈ ಕಾಂಪ್ಲಿಕೇಶನ್, ನರ್ವ್ ಡ್ಯಾಮೇಜ್ ಆಗೋವಂಥ ಕಾಂಪ್ಲಿಕೇಶನ್ ಇನ್ನೂ ಕಮ್ಮಿ ಆಗಿರುತ್ತೆ. ಇವಾಗ ನರ್ವ್ ಡ್ಯಾಮೇಜ್ ಆಗೋ ಕಾಂಪ್ಲಿಕೇಶನ್ ಇಟ್ಸ್ ವೆರಿ ವೆರಿ ರೇರ್, ಯಾರಿಗೂ ಆ ಥರ ಕಂಡುಬಂದಿಲ್ಲ. ಸೊ ಈ ಥರದ ಮೈನರ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅನೆಸ್ಥೀಸಿಯಾಯಿಂದ ರಿಕವರಿನೂ ವಿತಿನ್ 2 to 3 hours ಎಲ್ಲ ಪೇಷಂಟ್ಗೂ ಆಗುತ್ತೆ. ಎಲ್ಲರೂ ವಿತಿನ್ 2 to 3 hours ಎಚ್ಚರಿಕೆ ಆಗಿ ಅಲರ್ಟ್ ಆಗಿರ್ತಾರೆ. ಸೊ ದಿಸ್ ಇಸ್ ಅನೆಸ್ಥೀಸಿಯಾ ರಿಕವರಿ. ನಾರ್ಮಲ್ ರಿಕವರಿ ಬಗ್ಗೆ ನಾನು ಈಗ ತಾನೇ ಹೇಳಿದ್ದೆ. ಇನ್ ಕೇಸ್ ಪೇಷಂಟ್ ಸರಿಗೆ ಉಸಿರಾಡ್ತಿಲ್ಲ ಅಥವಾ ಅವ್ರಿಗೆ ಜ್ಞಾನ ಪೂರ್ತಿ ಬಂದಿಲ್ಲ, ಆವಾಗ ನಾವೇನು ಮಾಡ್ತೀವಿ? ಅಂಥ ಸಂದರ್ಭದಲ್ಲಿ ನಾವು ಪೇಷಂಟ್ನ ಹಾಗೆ ಅನೆಸ್ಥೀಸಿಯಾನಲ್ಲೇ ಇದ್ದವ್ರನ್ನೇ, ವೆಂಟಿಲೇಟರ್ ಮೇಲೆ ಇದ್ದವ್ರನ್ನೇ ಹಾಗೆ ವೆಂಟಿಲೇಟರ್ ಮೇಲೆ ICUಗೆ ಶಿಫ್ಟ್ ಮಾಡ್ತೀವಿ. ICU ಮೇಲೂ ಅವ್ರು ವೆಂಟಿಲೇಟರ್ ಮೇಲೆ ಇರ್ತಾರೆ. ಒಂದು ದಿವಸ ಅಥವಾ 1.5 days ವೆಂಟಿಲೇಟರ್ ಮೇಲೇ ಇದ್ದು ಅವ್ರಿಗೆ ಪೂರ್ತಿ ಜ್ಞಾನ ಬಂದು ಅವರೇ ಉಸಿರಾಡ್ತಿರೋ ಹೆಲ್ತ್ ಸ್ಟ್ರೆಂತ್ ಬಂದ ಮೇಲೆ ಆಮೇಲೆ ಅವ್ರ ಗಂಟ್ಲಿಂದ ಟ್ಯೂಬ್ ತೆಗಿತೀವಿ. ಇದು ಯೂಶಲಿ ಎಂಥ ಪೇಷಂಟ್ಸಲ್ಲಿ ಕಂಡು ಬರ್ಬೋದು ಅಂದರೆ ತುಂಬ ವಯಸ್ಸಾಗಿರೋ ಪೇಷಂಟ್ಸು ಅಥವಾ ಮೇಜರ್ ಸರ್ಜರಿ, ಇವಾಗ 8-9 ಗಂಟೆ ಆಪ್ರೇಷನ್ ಆಗಿ ರಿಕವರಿ ಆಗೋ ಡಿಲೇ ಆಯಿತು ಅಂದರೆ ಅಂಥ ಪೇಷಂಟ್ಸಲ್ಲಿ ನಾರ್ಮಲಿ ಈ ಥರ ವೆಂಟಿಲೇಟರ್ ಮೇಲೆ ಶಿಫ್ಟ್ ಮಾಡ್ತೀವಿ. ಇನ್ನೂ ಒಂದಷ್ಟು ಕಂಡೀಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲಂಗ್ ಸರ್ಜರಿ ಆಗಿರೋವಂಥವ್ರಲ್ಲಿ ಅಥವಾ ಈಸೋಫೇಗಸ್ ಸರ್ಜರಿ ಆಗಿರೋವಂಥವ್ರಲ್ಲಿ, ಅಂಥವರಲ್ಲಿ ಈ ಲಂಗ್ಸು ಅಥವಾ ಈಸೋಫೇಗಸ್ನೆಲ್ಲ ಆಪ್ರೇಷನ್ ಟೈಮಲ್ಲಿ ಹ್ಯಾಂಡಲ್ ಮಾಡಿರ್ತಾರೆ. ಸೊ ಅಂಥ ಪೇಷಂಟ್ಸಲ್ಲಿ ನಮಗೆ ಮುಂಚೆನೇ ಗೊತ್ತಿರುತ್ತೆ ಈ ಥರ ಲಂಗ್ಸು ಅದೆಲ್ಲ ಹ್ಯಾಂಡಲ್ ಮಾಡ್ತು ಅಂದರೆ ಇಮ್ಮಿಡಿಯೇಟ್ಲಿ ಆ ಸರ್ಜರಿ ಆದ ನಂತರ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ ಅಂತಬಿಟ್ಟು ಮುಂಚೆನೇ ಗೊತ್ತಿರುತ್ತೆ. ಸೊ ಅಂಥ ಪೇಷಂಟ್ಸಲ್ಲಿ ನಾವು ಎಲೆಕ್ಟಿವ್ ಆಗಿ, ಅಂದರೆ ನಮಗೆ ಅವ್ರಿಗೆ ರಿವರ್ಸ್ ಮಾಡೋಕ್ಕೆ ಟ್ರೈ ಮಾಡಲ್ಲ, ಹಾಗೇ ಎಲೆಕ್ಟಿವ್ ಆಗಿಯೇ ಕರ್ಕೊಂಡೋಗಿ ವೆಂಟಿಲೇಟರ್ ಮೇಲೆ ಹಾಕಿರ್ತೀವಿ. ಇನ್ನೂ ಒಂದಷ್ಟು ಜನ ಪೇಷಂಟ್ಸ್ ಯಾರು BP ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಅಂಥವ್ರಿಗೆ ಅಟ್ಲೀಸ್ಟ್ 1 or 2 days ನಾವು ವೆಂಟಿಲೇಟರ್ ಮೇಲೆ ಹಾಕಿ ಅವ್ರನ್ನ ಪೂರ್ತಿ ಕಂಪ್ಲೀಟಾಗಿ ಸ್ಟೆಬಿಲೈಸ್ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಅನೆಸ್ಥೀಸಿಯಾದಿಂದ ರಿವರ್ಸ್ ಮಾಡಿ ಗಂಟ್ಲಿಂದ ಟ್ಯೂಬ್ ತೆಗಿತೀವಿ. ಈ ಕಂಡೀಷನ್ಸ್ ಭಾಳ ರೇರು, ಬಟ್ ನಾರ್ಮಲಾಗಿ ಮೇಜರ್ ಸರ್ಜರೀಸ್ ಆಯಿತು ಅಂದರೆ ಅಥವಾ ತುಂಬ ವಯಸ್ಸಾದವರಲ್ಲಿ ಇಂಥ ಇದನ್ನು ಕ್ರಮೆಯನ್ನು ತಗೋಬೇಕಾಗಿ ಬರುತ್ತೆ. ಸೊ ಇಂಥವ್ರನ್ನ ಪೋಸ್ಟ್ ಆಪ್ರೇಟಿವ್ ವೆಂಟಿಲೇಷನ್ ಅಂತ ಹೇಳ್ತೀವಿ. ಎಲೆಕ್ಟಿವ್ ಪೋಸ್ಟ್ ಆಪ್ರೇಟಿವ್ ವೆಂಟಿಲೇಷನ್ ಅಂತ ಕರಿತೀವಿ. ಸೊ ನಾವೇನು ಮಾಡ್ತೀವಿ ಅಂದರೆ ಅನೆಸ್ಥೀಸಿಯಾನ ಕಟ್ ಮಾಡಿದ ತಕ್ಷಣ ಪೂರ್ತಿ ಕಟ್ ಮಾಡಲ್ಲ, ಅವ್ರಿಗೆ ರಿಲ್ಯಾಕ್ಸೆಂಟ್ ಇನ್ನೂ ಕೊಟ್ಟು ನಿದ್ದೆ ಬರೋ ಔಷಧಿ ಇನ್ನೂ ಕೊಟ್ಬಿಟ್ಟು ಅವ್ರನ್ನ ಹಾಗೆ ಡೈರೆಕ್ಟಾಗಿ ICUಗೆ ಶಿಫ್ಟ್ ಮಾಡ್ತೀವಿ. ಇಟ್ ಈಸ್ ಫಾರ್ ದ ಸೇಫ್ಟಿ ಆಫ್ ದ ಪೇಷಂಟ್. ಸೊ ಪೇಷಂಟ್ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತಗೋತಿರೋದ್ರಿಂದ ಪೇಷಂಟ್ ಗಾಬರಿ ಆಗೋವಂಥದ್ದು ಅಥವಾ ಅಟೆಂಡರ್ಸ್ ಗಾಬರಿ ಆಗೋವಂಥ ಪರಿಸ್ಥಿತಿ ಏನೂ ಇರಲ್ಲ. ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ, ದಿನಾಗಲೂ ಎಕ್ಸ್ಪ್ಲೇನ್ ಮಾಡ್ತೀವಿ, ಪೇಷಂಟ್ ಕಂಡೀಷನ್ ಈ ಥರ ಇದೆ, ಅವ್ರು ಉಸಿರಾಡ್ತಿದ್ದಾರೆ ಇಲ್ಲ, ಆ ಥರದ್ದು ಎಲ್ಲ ಹೇಳ್ತಾ ಇರ್ತೀವಿ. ಅದನ್ನು ಅಬ್ಸರ್ವ್ ಮಾಡಿಕೊಂಡು ಮಾನಿಟರ್ ಮಾಡಿಕೊಂಡು ಪೇಷಂಟ್ ಕಂಪ್ಲೀಟಾಗಿ ರಿಕವರ್ ಆದಮೇಲೆ ಅವ್ರನ್ನ ಅನೆಸ್ಥೀಸಿಯಾದಿಂದ ಹೊರಗೆ ತೆಗಿತೀವಿ, ವೆಂಟಿಲೇಟರಿಂದ ಡಿಸ್ಕನೆಕ್ಟ್ ಮಾಡ್ತೀವಿ. ಸೊ ಇದು ಒಂದು ಸೇಫ್ಟಿ ಪ್ರಿಕಾಷನ್ ಅಂತ ಹೇಳ್ಬೋದು ಪೇಷಂಟ್ಸ್ಗೆ.